ಏನಾದ್ರು ಹೆಲ್ದಿ ಆಗಿರೋದು ಮಾಡೋಣ ಅಂತ ಇವಾಗ ಭವಿಷ್ಯ ಚೆನ್ನಾಗಿದ್ಯಾ? ಇಲ್ಲ ತೊಳೆದಿರಂಗೆ ಏನು ಕೆಂಪುಗ ಹೋಗ್ಬಿಡುದೆ. ಲೈಕ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಟ್ಯೂಸ್ಡೇ ಆ್ಯಂಡ್ ಭವಿಷ್ಯಂಗೆ ನೆನ್ನೆ ಎಕ್ಸಾಮ್ ಆಯಿತು. ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನೆಕ್ಸ್ಟ್ ಎಕ್ಸಾಮ್ಗೆ. ಸೊ ಭವಿಷ್ಯ ಮನೆಯಲ್ಲೇ ಇದ್ದಾಳೆ. ಇವಾಗ ಬ್ರೇಕ್ಫಾಸ್ಟು ಪಲಾವ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕೆ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಏನಾದ್ರು ಹೆಲ್ದಿ ಆಗಿರೋದು ಮಾಡೋಣ ಅಂತ ಸೋಯಾ ನೆನೆಸ್ಕೊಂಡು ಸ್ಕ್ವೀಸ್ ಮಾಡಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೋಯಾಯಿಂದ ಏನಾದ್ರು ಸೋಯಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನೋ ಅದೆಲ್ಲ ಸುಮ್ಮನೆ ಫ್ಲೂಕಲ್ಲಿ ಹಾಕ್ತಾ ಇರೋದು. ಸೊ ಫಸ್ಟ್ ಥಿಂಗು ಸೋಯಾನ ಚೆನ್ನಾಗೆ ನೆನೆಸ್ಕೊಂಡು ತೊಳ್ಕೊಂಡು ಸ್ಕ್ವೀಸ್ ಮಾಡಿ ತೊಳೆದು ಇಟ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಏನೇನು ಹಾಕಬೇಕು ಅಂದರೆ ಫಸ್ಟು ಕಾರ್ನ್ಫ್ಲೋರ್, ಸ್ಪೂನಲ್ಲಿ ಬಿಟ್ಟು ಇದೆಲ್ಲ ಕಡೆ ಹಾಕಬೇಕು. ಆಮೇಲೆ ಅದನ್ನು ಸ್ವಲ್ಪ ನಾಲ್ಕು ಚಿಕನ್ ಮಸಾಲ ಪೌಡರು, ಸೋಯಾ ಇದ್ರ ಮೇಲೆ ಫಸ್ಟು ಕಾರ್ನ್ಫ್ಲೋರ್ ಕೋಟಿಂಗ್ ಹಾಕ್ಕೊಂಬಿಡಿ. ಅದಾದಮೇಲೆ 1 ಸ್ಪೂನ್ ಚಿಕನ್ ಮಸಾಲ. ಸೊ ಚಿಕನ್ ಮಸಾಲ ಹಾಕ್ಕೊಳ್ಳಿ. ಅದಕ್ಕೋಸ್ಕರ 1 ಸ್ಪೂನ್ ಪಾವ್ ಭಾಜಿ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ಕೊರಿಯಾಂಡ್ರ್ ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಅದಾದಮೇಲೆ ಲಾಸ್ಟ್ ಚಿಲ್ಲಿ ಪೌಡರ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಖಾರ ಇದೆ ಅದಕ್ಕೆ. ಎಷ್ಟು ಬೇಕೋ ಸಾಲ್ಟ್. ಅದಾದಮೇಲೆ ಮೊಸರು ಹಾಕೋಬೇಕಂದ್ರೆ ಹಾಕ್ಕೋಬೋದು, ಇದು ಆಪ್ಷನಲ್ಲು. ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಅಂತ ಮೊಸರು ಹಾಕ್ಕೊಂಡಿದ್ದೀನಿ. ಅದರ್ವೈಸ್ ವಾಟರ್ ಹಾಕ್ಕೊಂಡು ಸಹ ಮಿಕ್ಸ್ ಮಾಡ್ಕೋಬೋದು. ಓಕೆ, ದಿಸ್ ಇಸ್ ಡನ್ ಗೈಸ್. ಇವಾಗ ಮಿಕ್ಸ್ ಮಾಡ್ಕೊಂಡು ಹಾಕಿದೆ. ಇವಾಗ ಪ್ಯಾನ್ ಇಟ್ಕೊಳ್ಳಿ, ಆಯಿಲ್ ಹಾಕ್ಕೊಳ್ಳಿ, ಇದನ್ನೆಲ್ಲ ಹಾಕ್ಕೊಳ್ಳಿ. ಇದನ್ನ ಸ್ಪ್ರೆಡ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ಇದೊಂದು ಸ್ವಲ್ಪ ಎಲ್ಲ ಬೇಯಬೇಕು ಗೈಸ್. ಅದಕ್ಕಂತ ಅವಾಗವಾಗ ತಿರುಗಿಸಿ ಎಲ್ಲ ಮಾಡಿ. ಗೈಸ್ ನೋಡಿ, ಹಿಂಗಾಗೋ ತನಕ ಉರಿಬೇಕು. ಬೇಡ, ಆಫ್ ಮಾಡಿ ಪರವಾಗಿಲ್ಲ, ಆಯಿತು ಗೈಸ್. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಹುರಿದ್ವಿ ಗೈಸ್, ಫ್ರೈ ಮಾಡಿದ್ವಿ. ಹಿಂಗಾಗಿದೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಕೊತ್ತಂಬರಿನ ಕಟ್ ಮಾಡಿಲ್ಲ, ಹಾಕ್ತೀನಿ ಇವಾಗ ಕೊತ್ತಂಬರಿ ಹಾಕಿದ್ದೀನಿ. ಇದಕ್ಕೊಂಚೂರು ಲೆಮನ್ ಸ್ಕ್ವೀಸ್ ಮಾಡ್ಕೋಬೋದು, ಆದರೆ ನಾನು ಮಾಡ್ತಾ ಇಲ್ಲ. ಆ್ಯಂಡ್ ಇವಾಗ ಭವಿಷ್ಯಂಗೆ ಪ್ಲೇಟ್ ಸರ್ವ್ ಮಾಡಿಬಿಟ್ಟು ಕೊಡ್ತೀನಿ. ಭವಿಷ್ಯ ಇಲ್ಲಿದ್ದಾಳೆ. ಪಲಾವ್ ರೆಡಿ ಇದೆ. ಪರವಾಗಿಲ್ಲ, ಪ್ಲೇಟ್ ಮಾತ್ರ ತೋರಿಸು. ಸಾಕು ಸಾಕು. ಆಹಾ ಬೇಡ ಅಮ್ಮ, ಬೇಡ, ನಾನು ತಿನ್ನಲ್ಲ. ಸಾಕು. ಯಾವುದೋ ಪುಟಾಣಿ ಮಗುಗೆ ಸರ್ವ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಓಕೆ, ನೀಟಾಗಿ
ತಿನ್ನು ಒಂದೇ ಒಂದು ತಿಂಗಳು ಹೆಂಗಿದೆ ಅಂತ ಹೇಳು. ಸೋಯಾದು ಚೆನ್ನಾಗಿದ್ಯಾ? ಇಲ್ಲ ಅಂದ್ರೆ ಏನೇ ಚೆನ್ನಾಗಿದ್ಯಾ? ಓಕೆ ತಿನ್ನು. ಗೈಸ್ ನಮ್ಮ ಯಜಮಾನ್ರು ಇದೇನೋ ಹಣ್ಣು ತೊಗೊಂಬಂದಿದ್ದಾರೆ. ಇದನ್ನ ನಾನು ಚಿಕ್ಕ ವಯಸ್ಸಿನಲ್ಲಿ ತಿಂತಾ ಇದ್ದೆ. ಬೇರಣ್ಣು ಅಂತ ಹೇಳ್ತಾರೆ ಅನ್ಸುತ್ತೆ ಇದನ್ನು. ಆ್ಯಂಡ್ ನಮ್ಮ ಯಜಮಾನ್ರಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಇವಾಗ ಅವ್ರು ತಿಂದ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ. ಅದು ಸೋಯಾ ತಿಂದ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಏನೋ ಡಿಫ್ರೆಂಟ್ ಆಗಿದೆ ಅನ್ಕೊಂಡೆ. ಸೋಯಾನಾ? ತೊಳ್ದ ಇಲ್ಲ ತೊಳಿದಿರಂಗೆ ಮಾಡ್ಬಿಟ್ಟೆ. ಹೆಂಗಿದೆ ಹೇಳ್ರಿ? ತೊಳ್ದೆ ಮಾಡಿರೋದು ರೀ. ಚೆನ್ನಾಗಿದ್ಯಾ? ಕಬಾಬ್ ಇದ್ದಂಗಿದೆ ಅಲ್ಲ? ಅಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ. ಗೈಸ್ ನಾನು ನಿಮ್ಗೆ ಏನೋ ಒಂದು ತೋರಿಸ್ತೀನಿ. ಇಲ್ಲೇನೋ ಕೆಂಪುಗ ಹೋಗ್ಬಿಡಿದೆ. ಆ್ಯಕ್ಚುಲಿ ಗುಳ್ಳೆ ಅಲ್ಲ ಅದು, ಗೊತ್ತಿಲ್ಲ. ಇದೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದು. ತೋರಿಸ್ತೀನಿ ತಾಳಿ. ನಮ್ಮ ಮನೆಯಲ್ಲಿ ಇಲ್ಲಿ ಪಾಟ್ ಇಟ್ಟಿದ್ದೀವಲ್ಲ, ಅಲ್ಲಿ ಸೈಡಲ್ಲಿ ಪಾರಿವಾಳ ಮೊಟ್ಟೆ ಇಟ್ಬಿಟ್ಟಿದೆ ಗೈಸ್. ಕೂತ್ಕೊಂಡು ಕಾವು ಕೊಡ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಒಂದು ಪಾರಿವಾಳ ಮರಿ ಆಚೆ ಬರುತ್ತೆ. ಟುಂಟುಡು ಪಾಪ. ನಾವು ಅದಕ್ಕೆ ಈ ಚಿಕ್ಕ ಪಾಟ್ಗೆ ನೀರು ಹಾಕಲ್ಲ, ಬರೀ ಈ ದೊಡ್ಡ ಪಾಟಿಗೆ ಮಾತ್ರ ನೀರು ಹಾಕ್ತೀವಿ. ಚಿಕ್ಕ ಪಾಟ್ನ ಹಂಗೆ ಬಿಟ್ಬಿಟ್ಟಿದ್ದೀವಿ ಗೈಸ್. ಒಂದು ಮೊಟ್ಟೆ ಇದೆ, ನಾನು ನೋಡಿದ್ದೀನಿ. ಕುಟ್ರು ಅಂತ ಕೂತ್ಕೊಂಡೇ ಇರುತ್ತೆ ಗೈಸ್ ಯಾವಾಗಲೂ. ಗೈಸ್ ಇವಾಗ ಒಂದು ಆ್ಯಕ್ಚುಲಿ ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಒಂದು ಗೇಮ್ ಆಡಿಬಿಟ್ಟು ವ್ಲಾಗ್ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಭವಿಷ್ಯನ ಜೊತೆ. ಆ್ಯಂಡ್ ನನ್ನ ಹತ್ರ ಒಂದು ಚಾಕ್ಲೇಟ್ ಇದೆ. ರಾಕ್ ಪೇಪರ್ ಸೀರೀಸ್ನಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೆ. ರಾಕ್ ಪೇಪರ್ ಸೀಸರ್ ಶೂಟ್. ರಾಕ್ ಪೇಪರ್ ಸೀಸರ್ ಶೂಟ್. ನೀನೊಂದು ಗೆದ್ದೆ. ಎಷ್ಟಾಟ ಆಡೋದು? 3 5 ಪಾಯಿಂಟ್ಸು. ರಾಕ್ ಪೇಪರ್ ಸೀಸರ್ ಶೂಟ್. 2. ರಾಕ್ ಪೇಪರ್ ಸೀಸರ್ ಶೂಟ್. 3. ಗೆದ್ದೆ ಹುಟ್ಟೆ ನೀನು. 10 points. ಅಪ್ಪ ಏನೋ ವಿಡಿಯೋ ಕಳಿಸ್ತು. ಕಳಿಸ್ಲಿ ಬಿಡು, ನೀನು ಅವ್ನಿಗೆ ಕಳಿಸು ಅಲ್ಲ ಮಾಡು. ರಾಕ್ ಪೇಪರ್ ಸೀಸರ್ ಶೂಟ್. ರಾಕ್ ಪೇಪರ್ ಸೀಸರ್ ಶೂಟ್. ರಾಕ್ ಪೇಪರ್ ಸೀಸರ್ ಶೂಟ್. ಏನು ಪ್ರೋ ಆಗೋಗ್ಬಿಟ್ಟಿದ್ದೀನ. 1 ಪಾಯಿಂಟು. 4 1. ಮುಗಿದೋಯ್ತು, ಬಿಟ್ಬಿಟ್ಟು ನನ್ನ ಸುಮ್ಮನೆ. 5 ಪಾಯಿಂಟ್ ಆಗಲಿ. ರಾಕ್ ಪೇಪರ್ ಸೀಸರ್ ಶೂಟ್. 2. ರಾಕ್ ಪೇಪರ್ ಸೀಸರ್ ಶೂಟ್. ರಾಕ್ ಪೇಪರ್ ಸೀಸರ್ ಶೂಟ್. ಮುಗ್ದೋಯ್ತು. ಇನ್ನೊಂದು ಪಾಯಿಂಟ್ ಆದರೆ ಮುಗ್ದೋಗುತ್ತೆ. ಇಲ್ಲಮ್ಮ. 6. ರಾಕ್ ಪೇಪರ್ ಸೀಸರ್ ಶೂಟ್. ಇದಿಲ್ಲ ಇದೆ ಯಾಕೆ? 2 ಪಾಯಿಂಟ್ಸ್. ರಾಕ್ ಪೇಪರ್ ಸೀಸರ್ ಶೂಟ್. ಮುಗಿದೋಯ್ತು. ಕೊಡು. ಸೋತವ್ರಿಗೆ ಚಾಕ್ಲೇಟ್ ಅಂದಿದ್ಯಾ, ಗೆದ್ದವ್ರಿಗೆ ಅಂದಿದ್ಯಾ? ಯಾರಿಗೋ. ಓಕೆ ಗೈಸ್, ನಾನು ಇಲ್ಲಿ ನೋಡಿ ಗೈಸ್, ಎಲ್ಲಿ ಭವಿಷ್ಯಂಗೆ ಇಲ್ಲೇ ರೆಡಿ ಮಾಡಿಕೊಟ್ಬಿಟ್ಟಿದ್ದೀನಿ. ಕುತ್ಕೊಂಡು ಓದಲಿ ಅಂತ ಹೇಳಿಬಿಟ್ಟು. ಅವಳಿಗೆ ರೂಮ್ನಲ್ಲಿ ಬೋರ್ ಆಗುತ್ತೆ, ಅದಕ್ಕೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ನಮಗೆ ನಾನು ಹಾಕೋದೇ ಇಲ್ಲ. ನಮಗೆ ಆಯ್ತು ಹಾಕ್ತೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ನಮಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್.